ರೌಡಿ ಶೀಟರ್ ಬಿಕ್ಲ ಶಿವ ಕೊಲೆ ಪ್ರಕರಣ ಸಂಬಂಧ ಇವತ್ತು ಕೆಆರ್ಪುರ ಬಿಜೆಪಿ ಶಾಸಕರಿದಾರಲ್ಲ 5ನೇ ಆರೋಪಿ ಬೈರುತಿ ಬಸವರಾಜ್ ಅವರನ್ನ ಭಾರತೀನಗರ ಪೊಲೀಸರು ಇವತ್ತು ಕರೆಸಿದ್ರು, ವಿಚಾರಣೆ ಎಲ್ಲ ಮಾಡಿದ್ರು. ಒಂದು 3-3.5 ಗಂಟೆ ಏನೋ ವಿಚಾರಣೆ ಆಯ್ತಂತೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಂದೇನಿಲ್ಲ ರೀ ಇದರಲ್ಲಿ ನನ್ನ ಪಾತ್ರ ಅಂತ. ಅದಕ್ಕೆ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ನನ್ನ ರಾಜಕೀಯವಾಗಿ ಮುಗಿಸುವಂತಹದ್ದೇ ಬೈರುತಿಯನ್ನು ರಾಜಕೀಯವಾಗಿ ಮುಗಿಸೋ ಷಡ್ಯಂತ್ರ ನಡೀತಾ ಇದೆ ಅಂತ ಅವರ ಆರೋಪ. ನೋಡೋಣ ಏನಾಗುತ್ತೆ ಈ ಪ್ರಕರಣ. ಕರೆದಿದ್ರು, ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ, ಮತ್ತೇನು ಕರಿತೀನಿ ಅಂತ ಹೇಳಿದ್ದಾರೆ. ಕರೆದಾಗ ಮತ್ತೆ ಬರ್ತೀವಿ, ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಕೊಡ್ತೀವಿ. ಪಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ. 23ನೇ ತಾರೀಕು ಅಂತ ಹೇಳಿದ್ರು ಬುಧವಾರ. ಅವತ್ತು ಕೂಡ ಬರ್ತೇನೆ, ಬಂದು ಅವತ್ತು ಕೇಳ್ತೀವಿ. ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ. ಇನ್ನು ರಾಜ್ಯದ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸನ್ನು ಕೊಡ್ತಾ ಇದೆಯಲ್ಲ ಇಲಾಖೆ, ಸೊ ಅದಕ್ಕೆ ಬಿಜೆಪಿ ಈಗ ಬಿಹಾರ್ ಎಲೆಕ್ಷನ್ ಲಿಂಕ್ ಕೊಟ್ಬಿಟ್ಟಿದೆ. ಇಲ್ಲೆಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸುರ್ಜೇವಾಲ ಎಲ್ಲ ಬಂದಿದ್ರು. ಸೊ ಹಾಗಾಗಿನೇ ಸಿದ್ದರಾಮಯ್ಯನವರು ಸರ್ಕಾರ ಈ ಹೂವು ತರಕಾರಿ ಟೀ ಅಂಗಡಿ ಎಲ್ಲರ ಮೇಲೆ ನೋಟಿಸ್ ಕೊಟ್ಟು ಹಗಲ ದರೋಡೆ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಚುನಾವಣೆಗೋಸ್ಕರ ಅಂತ ಅವ್ರದ್ದು ಆರೋಪ ಬಿಜೆಪಿ ಅವರದ್ದು. ನಿಜವಾಗ್ಲೂ ಹಂಗೇನಾ? ಏನಪ್ಪ ನಡೀತಾ ಇದೆ ಒಟ್ಟಿನಲ್ಲಿ? ಈಗ ಎಲ್ಲರೂ ಏನು ಹೇಳ್ತಿದ್ದಾರೆ, UPI ಬೇಡ ನಮಗೆ, ಕ್ಯಾಶ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಸರ್ಕಾರ ಈ ನಿಟ್ಟಿನಲ್ಲಿ ಮಾತನಾಡಬೇಕು. ಸಾಧನೆ. ಇನ್ನು ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಸಂತ್ರಸ್ತ ಯುವತಿಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯನ್ನು ಭೇಟಿಯಾಗಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಏನಾಗಿತ್ತಂದರೆ, ಇದು ಮದುವೆ ಆಗೋದಾಗ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ರು. ನನ್ನನ್ನು ದೇವಸ್ಥಾನಕ್ಕಂತೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಂಗೇಜ್ಮೆಂಟ್ ಆದಮೇಲೆ ಅಲ್ಲಿ ಕೊಠಡಿಗಳಲ್ಲೆಲ್ಲ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡ್ರು. ಅದಾದ ನಂತರ ನನ್ನ ಮದುವೆ ಆಗುವಂತಂದರೆ ನನ್ನ ಮದುವೆ ಆಗಲಿಲ್ಲ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಈಗ ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೊಲೀಸರಿಗೆ ಕೊಡೋಕ್ಕಾದರೆ ಪೊಲೀಸರು ಯಾರು ಕೇಳಿಸ್ಕೊಳ್ಳಿಲ್ಲ. ಹಾಗಾಗಿ ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಫೋಟೋಗಳನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರಂತೆ. को मिला, मैम ने हमें बताया कि तुम टेंशन फ्री रहो, जो भी है आपको न्याय मिलेगा. तो मैम ने हमें प्रोटेक्शन देने बोला है, लीगल एक्शंस लिया है. बिदर जाएंगे, बिदर जाके FIR करेंगे. मैम ने बोला है अच्छा लॉयर लगाओ, सब हो जाएगा. ಹಲ್ಲೆ ಮಾಡಿದಂಥ ಚಿತ್ರಗಳನ್ನೆಲ್ಲ ತೋರಿಸಿದ್ರು. ಎಂಗೇಜ್ಮೆಂಟ್ ನಂತರ ಜೀವದ ಬೆದರಿಕೆ ಇದೆ ನಮಗೆ ಅಂತಲೂ ಸಹ ಹೇಳ್ತಾ ಇದ್ರು. SP ಅವ್ರ ಜೊತೆ ಮಾತಾಡಿದ್ದೆ, ಎಲ್ಲ FIR ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಸಂಪೂರ್ಣವಾದಂಥ ಪೊಲೀಸ್ ರಕ್ಷಣೆ ಕೊಡಬೇಕು. ಯಾಕಂದರೆ ತುಂಬ ಈ ಟ್ರಂಪ್ ಅವರಿಗೆ ಏನಾಗಿದೆಯಪ್ಪ, ಒಂದ್ಸಲ ಪರೀಕ್ಷೆ ಮಾಡಬೇಕು. ಯಾರಾದರೂ ವೈದ್ಯರಿದ್ರೆ, ಇಂಟರ್ನ್ಯಾಷನಲ್ ಡಾಕ್ಟರ್ಸ್ಗಳು. ಭಾರತ ಪಾಕ್ ನಡುವಿನ ಕದನದಲ್ಲಿ 5 ಜೆಟ್ಗಳ ನಾಶವಾಗ್ಬಿಟ್ಟಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಹೇಳ್ಕೊಂಡಿರೋದಂತೆ. ಹೇಳ್ಕೊಳ್ಳೋಕ್ಕೇನು ಹೇಳ್ಕೊಳ್ತಿರ್ತಾರೆ, ಬಟ್ ಅವು ಯಾವ ದೇಶಕ್ಕೆ ಸೇರಿದ್ವು ಅಂತ ಹೇಳಿಲ್ವಂತೆ. ಇದು ಚೆನ್ನಾಗಿದೆ. ಯಾವ್ದು ಹೊಡೆದಾಕಿದ್ರು ಅಂತ ಗೊತ್ತಿದೆ ಅಂತೆ, ಯಾವ ದೇಶದ ಗೊತ್ತಿಲ್ವಂತೆ. ಅಲ್ಲೇನೋ ಮೀಟಿಂಗ್ ಎಲ್ಲ ಇಟ್ಕೊಂಡಿದ್ದಾರಂತೆ. ಊಟ ರಿಪಬ್ಲಿಕ್ ಪಕ್ಷದ ಸಂಸದರಿಗೆಲ್ಲ ಒಂದು ಔತಣ ಕೂಟು ಅಲ್ಲೇನೋ ಮಾತಾಡಿದಾರಂತೆ. ಆಮೇಲೆ ಇವೆರಡೂ ಪರಮಾಣು ಒಪ್ಪಂದಗಳಾಗಿರುವಂಥ ದೇಶ. ಸೊ ಹಾಗಾಗಿ ಏನೋ ಸಮಸ್ಯೆ ಆಗಿಬಿಡುತ್ತೆ ಅಂತ ನಾನು ಮಾತಾಡಿಸ್ಬಿಟ್ಟು ಅವ್ರ ನಡುವೆ ಎಲ್ಲ ಜಗಳ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಾವು ಹಿಂಗೆ ಎಲ್ಲ ಕಡೆನೂ ಇಷ್ಟೇ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತೇಳಿ ತಮ್ಮನ್ನು ತಾವು ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಮಾತನಾಡ್ಕೊಂಡಿದ್ದಾರೆ. ಇನ್ನು ವಿದೇಶದಿಂದ ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ದ 40 ಕೋಟಿ ಮೌಲ್ಯದ 4 kg ಕೊಕೇನ್ ಡ್ರಗ್ಸನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇವತ್ತು DRI ಅಧಿಕಾರಿಗಳು ಸೀಸ್ ಮಾಡಿಬಿಟ್ಟಿದ್ದಾರೆ. ಭಾರತದ ಮೂಲದ ಪ್ರಯಾಣಿಕನೋರ್ವ ದೋಹಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ. ಅವನ ಬ್ಯಾಗೇಜ್ ತಪಾಸಣೆ ಮಾಡಿದ್ದಾರೆ. ಮ್ಯಾಗ್ಝಿನ್ ಕವರ್ ಮೇಲೆ ಸೀಲ್ ಮಾಡಿದ ರೀತಿಯಲ್ಲಿ ಇತ್ತಂತೆ ಕೊಕೇನ್ ಪೌಡ್ರು. ಅದೇನು ಅಂತೆಲ್ಲ ಚೆಕ್ ಮಾಡಿದಾಗ ಅದು ಕೊಕೇನ್ ಅನ್ನೋದು ಗೊತ್ತಾಗಿದೆ. ಈಗ ನ್ಯಾಯಾಂಗ ಬಂಧನಕ್ಕೆಲ್ಲ ಕೊಟ್ಟಿದ್ದಾರಂತೆ ವಿಚಾರಣೆ ನಡೆಸಿ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಕೇಸ್ ಸಂಬಂಧ ಪಶ್ಚಿಮ ಬಂಗಾಳದಲ್ಲಿ 2 ದರೋಡೆಕೋರನ್ನ ಪೊಲೀಸರು ಬಂಧಿಸಿದ್ದಾರೆ. 30 ರೂಪಾಯಿ ಫೋನ್ಪೇ ಮಾಡಿ ಸಿಕ್ಕಿಬಿದ್ದಿದ್ದಾರಂತೆ. ಓಹೋ, ಗೊತ್ತಾಗಿದೆ ಅವಾಗ ಫೋನ್ಪೇ ಮಾಡಿದಾಗ. ಇತ್ತೀಚೆಗೆ ಈ ಮೂವಿಗಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಚಿತ್ರಗಳ ಪ್ರಚಾರ ಮಾಡೋದು ಈಸಿ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಅದರಲ್ಲಿ ನಟನೆ ಮಾಡ್ತಿರುವಂಥವ್ರು ಯಾರಾದರೂ ನಟನೋ ನಟಿನೋ ಏನೋ ಸ್ವಲ್ಪ ಏನೋ ಆಗ್ಬಿಟ್ಟಿದೆ ಅಂದರೆ ಫುಲ್ ಪ್ರಚಾರ ಸಿಕ್ಬಿಡುತ್ತೆ ಅಲ್ಲ. ಈಗ ಹಂಗೆ ಕಿಂಗ್ ಸಿನಿಮಾದ ಶೂಟಿಂಗ್ ವೇಳೆ ನಟ ಶಾರುಖ್ ಖಾನ್ ಏನೋ ಗಾಯಗೊಂಡಿದ್ದಾರಂತೆ. ಮುಂಬೈನಲ್ಲಿ ಏನೋ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ರಂತೆ. ಬೆನ್ನಿಗೆ ತೀವ್ರವಾಗಿ ಪೆಟ್ಟಾಗ್ಬಿಟ್ಟಿದಂತೆ. 1 ತಿಂಗಳೇನೋ ವಿಶ್ರಾಂತಿ ಹೇಳಿದಾರಂತೆ. ಹೆಚ್ಚಿನ ಚಿಕಿತ್ಸೆಗೆ ಅಮೆರಿಕಕ್ಕೇನೋ ತೆರಳುತ್ತಾರಂತೆ. ನಿಜವಾಗ್ಲೂ ಹಂಗೆ ಆಗಿದೆಯಾ ಅಷ್ಟೊಂದು ದೊಡ್ಡ ಪಟ್ಟದಲ್ಲಿ? ಏನು ಮಾಡೋಕ್ಕೆ ಹೋಗಿದ್ರು ಅಂಥದ್ದು? ಓಕೆ. ಇನ್ನು ಬಾಲಿವುಡ್ ನಟಿ ಸಂಗೀತ ಬಿಜ್ಲಾನಿಗೆ ಸೇರಿದ ಪುಣೆಯ ಫಾರ್ಮ್ ಹೌಸ್ನಲ್ಲಿ ಕಳ್ಳತನ ಆಗಿಬಿಟ್ಟಿದೆ ಅಂತೆ. ಹೌದಾ? ಕಳ್ಳರು ಮನೆಗೆ ನುಗ್ಗಿ ಸುಮಾರು 4.7 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿದ್ದಾರಾ? ಓಕೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದಾರಂತೆ. ತಡವಾಗಿ ಪ್ರಕರಣ ಆಗಿದೆ. ಯಾಕೆ ಯಾರೂ ಇರಲಿಲ್ವಾ ಮನೆಯಲ್ಲಿ? ಫಾರ್ಮ್ ಹೌಸ್ ಅಲ್ವಾ? ಇರಲ್ಲ. ಆವಾಗ ಹೋಗ್ತಿರ್ತಾರೆ ಅಪರೂಪಕ್ಕೆ. FIR ದಾಖಲು ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ.
ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ವಿಭು ಭಕ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಭಾಪತಿ ಬಸವರಾಜ ಹೊರಟ್ಟಿ ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ವಿಭು ಭಕ್ರು ಅವರು 1966ರಲ್ಲಿ ನಾಗ್ಪುರದಲ್ಲಿ ಜನಿಸಿದರು. ದೆಹಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು. 87ರಲ್ಲಿ ದೆಹಲಿ ವಿವಿಯಿಂದ ವಾಣಿಜ್ಯ ವಿಷಯದಲ್ಲಿ ಪದವಿ ಪಡೆದರು. 89ರಲ್ಲಿ ಚಾರ್ಟೆಡ್ ಅಕೌಂಟ್ ಆಗಿಯೂ ಕೂಡ ಅರ್ಹತೆ ಪಡೆದರು. ನಂತರ 90ರಲ್ಲಿ LLB ಪದವಿ ಮಾಡಿದರು. ಅದೇ ವರ್ಷ ದೆಹಲಿ ವಕೀಲರ ಪರಿಷತ್ನಲ್ಲಿ ವಕೀಲರಾಗಿ ನೋಂದಣಿ ಮಾಡಿಸಿದ್ರು. 2011ರಲ್ಲಿ ಹಿರಿಯ ವಕೀಲರಾಗಿ ಪದೋನ್ನತಿ ಪಡ್ಕೊಂಡ್ರು. 2013 ಏಪ್ರಿಲ್ 17ರಂದು ದೆಹಲಿ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. 2015 ಮಾರ್ಚ್ 18ರಂದು ಖಾಯಂಗೊಂಡಿದ್ದರು. ರಾಜ್ಯದಲ್ಲಿ ಮಳೆ ಜೋರಾಗಿದೆ. ವಿವಿಧೆಡೆ ನಾನಾ ಅವಾಂತರಗಳಾಗಿದೆ. ಅವಾಂತರ ಅಂತ ಹೇಳೋದಿಲ್ಲ, ಮಳೆ ಆಗೋದು ಅಷ್ಟೇ ಸಮಸ್ಯೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ರಸ್ತೆಗಳೆಲ್ಲ ಹಳ್ಳದಂತಾಗ್ಬಿಟ್ಟಿದೆ. ಕಾರವಾರದ ಕಡವಾಡ ಗ್ರಾಮದಲ್ಲಿ 90 ವರ್ಷದ ವೃದ್ಧೆಯನ್ನು ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸುವಷ್ಟೊತ್ತಿಗೆ ಹರಸಾಹಸ ಪಟ್ಟಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ಕೂಡ ಆರೆಂಜ್ ಅಲರ್ಟ್ ಇದೆ. ಹಾಸನದಲ್ಲೂ ಕೂಡ ಭಾರಿ ಮಳೆ ಆಗಿದೆ. ಇನ್ನು ಈ ಕಡೆಗೆ ಕೇರಳ ಕರ್ನಾಟಕ ಗಡಿಭಾಗದಲ್ಲಿ ಮಂಜಿನಡ್ಕ ಅನ್ನೋರಲ್ಲಿ ಬೈಕ್ ಸಮೇತ ನದಿಯಲ್ಲಿ ಬೆಳಗಾವಿ ಮೂಲದ ಕಾರ್ಮಿಕ ಕೊಚ್ಚೋಗ್ಬಿಟ್ಟಿದ್ದಾನೆ. ಹೈದರಾಬಾದ್ನಲ್ಲೂ ಕೂಡ ಜೋರು ಮಳೆಯಾಗಿದೆ. ರಾಜಸ್ಥಾನದಲ್ಲೂ ಕೂಡ ಜೋರು ಮಳೆಯಾಗಿದೆ. ಗುಜರಾತ್ನ ವಡೋದರದ ಫತೇಗಂಜ್ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ಮೊಸಳೆ ಒಂದು ರಾಜಾರೋಷವಾಗಿ ಓಡಾಡಿದೆ ಅಂತ. ಇನ್ನು ಅತ್ತ ಬಾಗಲಕೋಟೆ ಜಮಖಂಡಿಯಲ್ಲಿ ಮನೆಯದೊರಡೆಗೆ ಕಳ್ಳರಿಬ್ಬರು ಬಂದಿದ್ದಾರೆ. ಮಹಿಳೆಯವರು ಮಾತ್ರ ಅಯ್ಯಯ್ಯ ಒಬ್ಬಳೆ ಮಹಿಳೆ ಅಂತ ಅನ್ಕೊಂಡು ಬಂದಿದ್ದಾರೆ ಇಬ್ಬರು. ಅವ್ರು ಕಡಿಮೆನ ಜಿರಳೆ ಸ್ಪ್ರೇ ತೊಗೊಂಡು ಹೊಡೆದು ಬಿಟ್ಟಿದ್ದಾರೆ. ಅದನ್ನೋ ಬಿದ್ನೋ ಅಂತ ಓಡ್ಬಿಟ್ಟಿದ್ದಾರೆ ಅವರು. ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನಾವು ಅವರೇ ಒಂಥರ ಕೀಳರಿಮೆ ಆಗೋದ್ರಿ ಲಾಸ್ಟ್ ಬೆಂಚಲ್ಲಿ. ಅದಕ್ಕೀಗ ಹೊಸ ಮಾಡೆಲ್ ಶುರು ಮಾಡಿಬಿಟ್ಟಿದ್ದಾರೆ. ಕೇರಳದಿಂದ ಶುರುವಾಗಿದೆ ಈಗ ಅದು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಯು ಶೇಪಲ್ಲಿ ಕೂರಿಸೋದಂತೆ. ಅವಾಗ ಲಾಸ್ಟ್ ಬೆಂಚ್ ಬರಲ್ವಾ? ಏನಪ್ಪ ಒಳ್ಳೆ ಕೆಲಸ ಮಾಡಿದ್ದೀರಾ. ನೋಡೋಣ ಹಿಂಗಾದರೂ ಆ ಲಾಸ್ಟ್ ಬೆಂಚ್ ಅನ್ನೋದಕ್ಕೆ ಲಾಸ್ಟ್ ಬೆಂಚ್ ಇದ್ದವ್ರು ಏನು ಇದಂತಲ್ಲ, ದಡ್ರು ಅಂತಲ್ಲ, ಅಲ್ಲೇ ಸಿಕ್ಕಾಬಿಟ್ಟೆ ಜಾಣರಿರ್ತಾರೆ.